ನಮ್ಮ ಮನೆ ಕಾಂಪೌಂಡಲ್ಲಿ ಮಾಡ್ತೀವಿ ಶಾಖೆ, ಅದನ್ನು ನೀವು ನಿಲ್ಸೋಕ್ಕಾಗಲ್ಲ. ನೀವು ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವು ಯಾರು ಸ್ವಯಂ ಸೇವಕರು ಯಾರೂ ಎದುರಲ್ಲ. ಇಂಥದ್ದು ಸಂಘ ಸಾಕಷ್ಟು ನೋಡಿದೆ. ಕೇಂದ್ರದಲ್ಲಿ ಹೇಗೆ ರಾಹುಲ್ ಗಾಂಧಿ BJPಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ RSSನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇವರು ನಮಗೆ ಕೇಳ್ತಾ ಇದ್ದಾರೆ RSS ಮಾಡಿದ 10 ಸಾಧನೆಗಳು ಅಂತ. ಪಿಂಕ್ ಖರ್ಗೆ ಅಲ್ಲ, ಪ್ರಿಯಾಂಕಾ ಖರ್ಗೆ ನೀವು ಮಾಡಿದ 59 ವರ್ಷದ 10 ಸಾಧನೆಗಳನ್ನ ಹೇಳಿ. ಗುಲ್ಬರ್ಗಾಗ ಏನು ಮಾಡಿದ್ದೀರಾ ಅಂತೇಳಿ. ಗುಲ್ಬರ್ಗಾಗ ನೀವು ಸ್ವತಃ ಹೋಗ್ಬಿಟ್ರೆ ನಿಜವಾಗ್ಲೂ ಹೊಟ್ಟೆ ಉರಿತದಲ್ಲಿ ಜನ ಯಾಕೆ ದಂಗೆ ಹೇಳಲಿಲ್ಲ ಇನ್ನೂ ಇಲ್ಲಿವರೆಗೂ. ಈ ಕಿಂಗ್ಡಮ್ ವಿರುದ್ಧ, ಈ ಒಂದು ಭ್ರಷ್ಟಾಚಾರದ ಕಿಂಗ್ಡಮ್ ವಿರುದ್ಧ, ಈ ಅಪ್ಪ ಮಕ್ಕಳ ದೌರ್ಜನ್ಯದ ವಿರುದ್ಧ ಯಾಕೆ ಜನ ದಂಗೆ ಹೇಳಲಿಲ್ಲ? ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ. 20% ಕಮಿಷನ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಗುತ್ತಿಗೆದಾರರು ಮಾತಾಡ್ತಾ ಇದ್ದಾರೆ. ಯಾವುದೇ ಟೆಂಡರು ಆಗಕ್ಕೆ ಮೊದಲೇ ಶಾಸಕರುಗಳಿಗೆ 15% ಕಮಿಷನ್ ಕೊಡಬೇಕು. ಕೊಟ್ಟ ನಂತರನೇ ಆ ಒಂದು ಟೆಂಡರ್ ಅವ್ರಿಗಾಗುತ್ತೆ ಅನ್ನೋದು ಗುತ್ತಿಗೆದಾರರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಈಗ ಸರ್ಕಾರಿ ಬಸ್ಸಲ್ಲಿ ಸರ್ಕಾರಿ ಡ್ರೈವರ್ಗೂ ಮತ್ತು ಕಂಡಕ್ಟರ್ಗೆ ಒಂದು ಮರ್ಯಾದೆ ಇತ್ತು, ಅವ್ರನ್ನ ಒಡೆಯೋ ಮಟ್ಟಕ್ಕೆ ಕರ್ಕೊಂಡೋಗಿದ್ದಾರಲ್ಲ. ಅನಾಗರಿಕತೆ ಏನು ಅಂತ ಇವರು ಕಲಿಸ್ಕೊಡ್ತಾರೆ. ಇವಾಗ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳನ್ನ RSS ಕಳಿಸಿದ್ರೆ ಅವರು ಸುಸಂಸ್ಕೃತರಾಗ್ತಾರೆ, ಆಯಿತಾ, ತಾಯಿ ತಂದೆ ಗೌರವ ಕೊಡೋವಂಥವ್ರಾಗ್ತಾರೆ. ಸೊ ದೇಶಭಕ್ತಿ ಬೆಳೆಯುತ್ತೆ. ನಮಸ್ತೆ, SS ಪಾಟೀಲ್, ಸಂಜಯ್ ನಗರ. ಸರ್, ತಾವು ಒಬ್ಬರು ಕರ್ನಾಟಕದ ನಾಗರಿಕರಾಗಿ ಇವಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 2.5-3 ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಸರ್. ಈ ಸರ್ಕಾರದ ಆಡಳಿತದ ಬಗ್ಗೆ, ಆಡಳಿತ ವೈಖರಿಯ ಬಗ್ಗೆ ತಾವೊಬ್ಬರು ನಾಗರಿಕರಾಗಿ, ಮತದಾರರಾಗಿ ತಮ್ಮ ಅಭಿಪ್ರಾಯ ಏನು? ಒಟ್ಟಾರೆ ಸರ್ಕಾರ ಬಂದು ಏನು ನೀವು ಹೇಳಿದ್ರೆ 2.5-3 ವರ್ಷ ಅಭಿವೃದ್ಧಿ ಅನ್ನೋದು ಶೂನ್ಯ. ಈ ಕೋತಿ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಟ್ಟಿದೆ. ಕೋತಿಗೆ ಮಾಣಿಕ್ಯನ ಬೆಲೆ ಗೊತ್ತಿಲ್ಲ, ಆ ಮಾಣಿಕ್ಯದ ವಿಶೇಷತೆ ಗೊತ್ತಿಲ್ಲ, ಅದರ ಬೆಲೆ ಗೊತ್ತಿಲ್ಲ. ಈ ರೀತಿ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗೇನು ಜನ ರಸ್ತೆಗಳ ಬಗ್ಗೆ ಒದ್ದಾಡ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಣ ಬಿಡುಗಡೆ ಮಾಡಲಿಲ್ಲ ಅಭಿವೃದ್ಧಿಗೆ ಅಂದರೆ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ, ಯಾಕಂದರೆ ಜನರಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಈ ರೀತಿ ಒಂದು ಸಮಸ್ಯೆ ಈ ಸರ್ಕಾರ ಬಂದ ಮೇಲೆ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಈಗ ಇತ್ತೀಚೆಗೆ ಕಲಬುರಗಿಯ ಒಬ್ಬ ಮಹಾನ್ ನಾಯಕ ಒಂದು ಇಶ್ಯೂನ ತಗೊಂಡು ಈ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡೋದನ್ನು ಮರೀಚಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಇವರು ಮಾಡಿದ್ದು ಕೆಲಸ ಇಲ್ಲ, ಆದರೆ ವಿಷಯಾಂತರ ಮಾಡೋದ್ರಲ್ಲಿ ಕಾಂಗ್ರೆಸ್ನವರು ಭಾಳ ನಿಸ್ಸೀಮರಾಗಿದ್ದಾರೆ. ಗೊತ್ತಿಲ್ಲ ಇವ್ರ ಹಿಂದೆ ಯಾರು ಕೆಲಸ ಮಾಡ್ತಾರೆ, ಟೂಲ್ ಕಿಟ್ಟಾಗಿ ಯಾರು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಆದರೆ ವಿಷಯಾಂತರ ಮಾಡೋದ್ರಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಸಿದ್ಧಹಸ್ತವಾಗಿದೆ. ಯಾವುದೇ ಒಂದು ಪ್ರಮುಖವಾದ ವಿಚಾರಗಳು ಬಂದಾಗ ಇಮಿಡಿಯೇಟ್ಲಿ ಅದನ್ನು ವಿಷಯಾಂತರ ಮಾಡ್ತಾರೆ. ಅದರಲ್ಲಿ ಈಗ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ನಡೀತಿದೆ RSS ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಉಪಯೋಗ ಮಾಡಲಾರ್ದಂಗೆ ನಿಷೇಧ ಹೇರ್ತೀನಿ ಅಂತ ಒಂದು ಪತ್ರ ಬರೆದ್ರು. ಯಾಕೆ ಈ ಪತ್ರ ಬರೆದ್ರು ಅಂದರೆ ಈ ಅಭಿವೃದ್ಧಿ ವಿಚಾರ ಭಾಳ ಪೀಕ್ ಚರ್ಚೆ ನಡೀತಾ ಇತ್ತು. ಗುತ್ತಿಗೆದಾರರ ಪೇಮೆಂಟ್ಗಳಾಗಿಲ್ಲ. 20% ಕಮಿಷನ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಗುತ್ತಿಗೆದಾರರು ಮಾತಾಡ್ತಾ ಇದ್ದಾರೆ. ಯಾವುದೇ ಟೆಂಡರು ಆಗಕ್ಕೆ ಮೊದಲೇ ಶಾಸಕರುಗಳಿಗೆ 15% ಕಮಿಷನ್ ಕೊಡಬೇಕು. ಕೊಟ್ಟ ನಂತರನೇ ಆ ಒಂದು ಟೆಂಡರ್ ಅವ್ರಿಗಾಗುತ್ತೆ ಅನ್ನೋದು ಗುತ್ತಿಗೆದಾರರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ವಾರದಿಂದ ಚರ್ಚೆ ನಡೀತಾ ಇತ್ತು. ನಿನ್ನೆ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಮತ್ತು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರಿಸುಮಾರು 35,000 ಕೋಟಿ ದುಡ್ಡು ಕೊಡಬೇಕು. ಎಷ್ಟೋ ಗುತ್ತಿಗೆದಾರರು ಸುಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ತಲುಪಿದ್ದಾರೆ. ಯಾಕಂದರೆ ಕೆಲಸ ಮಾಡಿ 4 ವರ್ಷ ಆಯಿತು, 3 ವರ್ಷ ಆಯಿತು, ಹಣ ಬಿಡುಗಡೆ ಆಗಿಲ್ಲ. ಹಣ ಬಿಡುಗಡೆಗೆ ಹೋದರೆ ಕಮಿಷನ್ ಕೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಸರ್ಕಾರದಲ್ಲಿ. ಇದನ್ನೆಲ್ಲ ಮರೀಚಿಕೆ ಮಾಡಲಿಕ್ಕೆ, ವಿಷಯಾಂತರ ಮಾಡೋದ್ರಲ್ಲಿ ಸಿದ್ಧಹಸ್ತರಾದ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಟೂಲ್ ಕಿಟ್ನ ಖರ್ಗೆ ಅವರ ಮೂಲಕ ಬಿಟ್ಟರು. ನಮ್ಮ ಕರ್ನಾಟಕ ಉದಯ ಆಗಿ ನಾಳೆ ನವಂಬರ್ಗೆ 69 ವರ್ಷ ಆಯಿತು. 69 ವರ್ಷದಲ್ಲಿ ಸರಿಸುಮಾರು BJP ಒಂದು 10 ವರ್ಷ ಕೋಯಲೇಷನ್ ಗೌರ್ಮೆಂಟು, BJP ಸ್ವಂತ ಸರ್ಕಾರ ಎಲ್ಲ ಸೇರಿ 10 ವರ್ಷ ಆಡಳಿತ ಮಾಡಿದ್ರು. 59 ವರ್ಷ ಗುಲ್ಬರ್ಗಾ ಕಿಂಗ್ಡಮ್ನ ಆಳಿದವರು ಮಲ್ಲಿಕಾರ್ಜುನ್ ಖರ್ಗೆ, ಈಗ ಅವ್ರ ಮಗ. ಈ ಕಿಂಗ್ಡಮ್ನಲ್ಲಿ ಯಾಕೆ ಗುಲ್ಬರ್ಗ ಇಷ್ಟು ಹಿಂದೆ ಉಳಿದಿದೆ? SLC ಫಲಿತಾಂಶ ಇರ್ಬೋದು, PUC ಫಲಿತಾಂಶ ಇರ್ಬೋದು, ಯಾವುದೇ ಅಭಿವೃದ್ಧಿ ಕೆಲಸ ತೊಗೊಳ್ಳಿ, ಯಾವುದೇ ಅಭಿವೃದ್ಧಿ ಕೆಲಸ ತೊಗೊಂಡ್ರೆ ಇವ್ರು ಏನೇನೂ ಮಾಡಿಲ್ಲ. ಅಲ್ಲಿ ಏನಿದ್ರು ಇವ್ರು ಮಾಡಿರೋದು ಗೂಂಡಾಗಿರಿ,
ಇವ್ರದೇ ದಬ್ಬಾಳಿಕೆ ಇದೇ ನಡೆದಿದೆ ಹೊರತಿಗೂ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಗುಲ್ಬರ್ಗಾಗೆ ನೀವು ಸ್ವತಃ ಹೋಗ್ಬಿಟ್ರೆ ನಿಜವಾಗ್ಲೂ ಹೊಟ್ಟೆ ಹುರಿತದಲ್ಲಿ ಜನ ಯಾಕೆ ದಂಗೆ ಹೇಳಲಿಲ್ಲ ಇನ್ನೂ ಇಲ್ಲಿವರೆಗೂ ಈ ಕಿಂಗ್ಡಮ್ ವಿರುದ್ಧ, ಈ ಒಂದು ಭ್ರಷ್ಟಾಚಾರದ ಕಿಂಗ್ಡಮ್ ವಿರುದ್ಧ, ಈ ಅಪ್ಪ ಮಕ್ಕಳ ದೌರ್ಜನ್ಯದ ವಿರುದ್ಧ ಯಾಕೆ ಜನ ದಂಗೆ ಹೇಳಲಿಲ್ಲ? ವಲಸೆ ಬರ್ತಾ ಇದ್ದಾರೆ. ಎಷ್ಟು ಕೂಲಿ ಕಾರ್ಮಿಕರು ಬೆಂಗಳೂರಿನಲ್ಲಿ ಸಿಗೋದು ನಿಮಗೆ ಗುಲ್ಬರ್ಗಾದವರು. ಯಾಕೆ ಅಂದರೆ ಅಲ್ಲಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳು, ಅವ್ರಿಗೆ ಬೇಕಾದಂಥ ಉದ್ಯೋಗಗಳು ಸಿಗಲಿಲ್ಲ. ಈ ಉದ್ಯೋಗಗಳು ಸಿಗದೇ ಇರೋದ್ರಿಂದ ಎಲ್ಲ ಅಲ್ಲಿಂದ ಗೂಳೆ ಹೋಗ್ತಾರೆ. ಪಕ್ಕದ ಹೈದರಾಬಾದ್ಗೆ ಹೋಗ್ತಾರೆ, ಬಾಂಬೆಗೆ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಗೋವಾಗೆ ಹೋಗ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಸ್ಥಳೀಯವಾಗಿ ಇವರು ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಲ್ಲ. 59 ವರ್ಷ ಇವ್ರ ಕಿಂಗ್ಡಮಲ್ಲಿ ಇವ್ರು ಮಾಡಿದ ಸಾಧನೆಗಳೇನು? ಇವರು ನಮಗೆ ಕೇಳ್ತಾ ಇದ್ದಾರೆ RSS ಮಾಡಿದ 10 ಸಾಧನೆಗಳು ಅಂತ. ಪಿಂಕ್ ಖರ್ಗೆ ಅಲ್ಲ, ಪ್ರಿಯಾಂಕಾ ಖರ್ಗೆ, ನೀವು ಮಾಡಿದ 59 ವರ್ಷದ 10 ಸಾಧನೆಗಳನ್ನ ಹೇಳಿ ಗುಲ್ಬರ್ಗಾಗೆ ಏನು ಮಾಡಿದ್ದೀರಾ ಅಂತೇಳಿ. ಒಂದು ESI ಹಾಸ್ಪಿಟ್ಲ್ ಮಾಡಿದ್ರಿ, ಅದರಲ್ಲಿ ಹಗರಣನೇ ಮಾಡಾಕ್ಬಿಟ್ರಿ. ಕೇಂದ್ರ ಸಚಿವರಾದ ನಿಮ್ಮ ತಂದೆಯವರು ಮಾಡಿದಾಗ ESI ಹಾಸ್ಪಿಟ್ಲಲ್ಲಿ ಎಷ್ಟು ಕಮಿಷನ್ ಆಗಿದೆ? ಯಾಕಂದ್ರೆ ನಾನು ಕೂಡ ಒಬ್ಬ ಅಲ್ಲಿ ವೆಂಡರ್ ಆಗಿದ್ದೆ, ನಾನು ವೆಂಡರ್ ಆಗಿದ್ದೆ, ಅಲ್ಲಿ ಏನು ನಡೀತು ನನಗೂ ಗೊತ್ತಿದೆ. ಈ ರೀತಿ ಅಭಿವೃದ್ಧಿಯನ್ನು ಮರೀಚಿಕೆ ಮಾಡಿಕೊಂಡು ವಿಷಯಾಂತರ ಮಾಡೋದ್ರಲ್ಲಿ ಇವರು ಸಿದ್ಧಹಸ್ತ. ಪ್ರಿಯಾಂಕಾ ಖರ್ಗೆ ನಾನು ಕೇಳ್ತೀನಿ, ನೀನು ITBT ಸಚಿವರಾಗಿ ನಿಮ್ಮ ಸಾಧನೆ ಏನು? ನೀವು ಮಾಡಿದಂಥ 10 ಉತ್ತಮ ಕೆಲಸಗಳು ಯಾವುದು? 2.5 ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ನ ಕರ್ನಾಟಕಕ್ಕೆ ತಂದ್ರಿ? ನೀವು ಹೇಳಿ, ಚರ್ಚೆಗೆ ಬರ್ತೀಯ, ಬಹಿರಂಗ ಚರ್ಚೆಗೆ ಬನ್ನಿ, ನೀವು ನಿಮ್ಮ ವಿಚಾರ ಹೇಳಿ. ಏನಾಗಿದೆ, ನಮ್ಮ ಊರ ಕಡೆ ಒಂದು ಗಾದೆ ಇದೆ, ಈ ಕುಗ್ರಾಮ್ ಗೇಡಿ ಏನು ಮಾಡ್ದ ಅಂದರೆ ಕುಂಡಿ ತರಿಸ್ಕೊಂಡು ಉಂಡು ಮಾಡ್ಕೊಂಡಂತೆ. ಹಂಗೆ ಈ ಪ್ರಿಯಾಂಕಾ ಖರ್ಗೆದು ಈ ರೀತಿಯಾಗಿದೆ. ಹಂಗೆ ಈಗ ಯಾರನ್ನೋ ಮೆಚ್ಚಕ್ಕೆ ಹೋಗಿ ಈ ಪ್ರಿಯಾಂಕಾ ಖರ್ಗೆ ತನ್ನ ಸ್ವಂತಿಕೆ ಇಲ್ಲದ ಬುದ್ಧಿಯಿಂದ ಈ ಒಂದು ವಿವಾದನ ಹುಟ್ಟಾಕ್ತಾನೆ. ನೋಡಿ, RSS ಎಮ್ಮರವಾಗಿ ಬೆಳೆದಿದೆ. RSSನ ಒಂದು ರೋಮ ಕೂಡ ಇವರು ಮುಟ್ಟಕ್ಕಾಗೋದಿಲ್ಲ. ಇವ್ರು ಏನು ಮಾಡಿದಾನಂದರೆ, ಈ ಕೇಂದ್ರದಲ್ಲಿ ಹೇಗೆ ರಾಹುಲ್ ಗಾಂಧಿ BJPಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ RSSನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಕಳೆದ 3 ದಿನದಿಂದ ಯಾವುದೇ TV ಆನ್ ಮಾಡಲಿ, ಯಾವುದೇ ಚರ್ಚೆ ಬರಲಿ, ಯಾವುದೇ ಫೇಸ್ಬುಕ್ ತೆಗಿಲಿ, ಪ್ರಿಯಾಂಕಾ ಖರ್ಗೆ ಚರ್ಚೆ ವಿಷಯ ಆಗಿದ್ದಾರೆ. ಅಲ್ಲ ಸ್ವಾಮಿ, ಬೆದರಿಕೆ ಕೆರೆ ಅಂತ ಹೇಳ್ತೀರಾ, ಅವನನ್ನು ಲಾಹೋರಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಂದ್ರಿ. ಸೊಲ್ಲಾಪುರದ ಮೂಲ ವ್ಯಕ್ತಿ, ಅವನ್ನ ಅರೆಸ್ಟ್ ಮಾಡ್ಕೊಂಡ್ಬಂದ್ರಿ. ನಿಮಗೊಂದು ಬೆದರಿಕೆ ಕರೆ ಬಂತು ಅಂತೇಳಿ ನೀವು ಅರೆಸ್ಟ್ ಮಾಡ್ಕೊಂಡ್ಬಂದ್ರಿ. ಹಾಗಾದರೆ ಈ ರಾಜ್ಯದಲ್ಲಿ ಸಾವಿರಾರು ಜನಕ್ಕೆ ಬೆದರಿಕೆ ಕರೆಗಳು ಬಂದಿದ್ದಾವೆ. ಪುನೀತ್ ಕೆರೆಹಳ್ಳಿ ಗೋ ರಕ್ಷಣೆಗಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾನೆ. ಗೋ ಒಂದು ಹಿಂದೂ ಧರ್ಮಕ್ಕೆ ಸೇರಿದಂಥ ಒಂದು ಪ್ರಾಣಿ, ಅದನ್ನು ನಾವು ಭಕ್ತಿಯಿಂದ ನೋಡ್ತೀವಿ. ಗೋ ಎಲ್ರಿಗೂ ಬೇಕು, ಮುಸಲ್ಮಾನರಿಗೂ ಬೇಕು, ಜೈನ ಧರ್ಮಕ್ಕೂ ಬೇಕು, ಹಿಂದೂ ಧರ್ಮಕ್ಕೂ ಬೇಕು, ಕ್ರಿಶ್ಚಿಯನ್ ಧರ್ಮಕ್ಕೂ ಬೇಕು. ಯಾಕಂದರೆ ಅದು ಹಾಲು ಕೊಡುತ್ತೆ, ಪೌಷ್ಟಿಕಾಂಶದ ಒಂದು ಭಾಗ ಅದು. ನೀವು ಅಂಥ ಒಂದು ಗೋರಕ್ಷಣೆ ಮಾಡೋ ಪುನೀತ್ ಕೆರೆಹಳ್ಳಿಗೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಇರೋದು, ಅವರಿಗೆ ಸಾವಿರಾರು ಬೆದರಿಕೆ ಕರೆ ಬಂದಿದ್ದಾವೆ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದಿರಿ? ಕಂಪ್ಲೇಂಟ್ ಕೊಟ್ಟರು ನೀವು ಅರೆಸ್ಟ್ ಮಾಡಿಲ್ಲ. ಆದರೆ ನಿಮಗೆ ಒಂದು ಬೆದರಿಕೆ ಕರೆ ಬಂತು ಅಂತೇಳಿ ನೀವು ಒಂದೇ ದಿನದಲ್ಲಿ ಈ ರಾಜ್ಯದ ಪೊಲೀಸ್ನರ ನಿಜವಾಗ್ಲೂ ಕ್ಷಮತೆನ ಮೆಚ್ತೀನಿ. ಇದೇ ರೀತಿ ಸಾಮಾನ್ಯ ನಾಗರಿಕರಿಗೆ ಯಾಕೆ ಮಾಡಬಾರ್ದು ನೀವು? ಇದೇ ರೀತಿ ಸಾಮಾನ್ಯ ನಾಗರಿಕರಿಗೆ ಒಂದು ನ್ಯಾಯ ಕೊಡಿಸ್ಬೋದಲ್ಲ ನೀವು? ಎಷ್ಟೋ ಕಂಪ್ಲೇಂಟ್ಗಳು ಕೊಟ್ಟರೆ ಆ ಕಂಪ್ಲೇಂಟಿಗೆ ಬೆಲೆ ಇಲ್ಲ. ಇವತ್ತು ಈ ಒಂದು ಸಣ್ಣ ಘಟನೆ, ಒಂದು ಬೆದರಿಕೆ ಕರೆ ಬಂತು, ಯಾರೋ ಮಾಡಿದ್ರು. ನೋಡಿ, ಕೋಟ್ಯಾಂತರ ಜನ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಸಂಘದ ಕಾರ್ಯಕರ್ತರಿದ್ದಾರೆ. ಸಂಘದ ಕಾರ್ಯಕರ್ತರು ಹೊರಗೆ ಬಂದು ಮಾತಾಡೋದಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಂಘದ ಅನುಯಾಯಿಗಳು, ಸಂಘವನ್ನು ಮೆಚ್ಚುವಂಥ ಜನಗಳಿದಾರಲ್ಲ, ಅವರಿಗೆ ನೋವಾದಾಗ ಅವರು ಪ್ರಚೋದನಕಾರಿಯಾಗಿ ಮಾತಾಡಿರ್ಬೋದು. ನೀವು ಭಾಳ ಬುದ್ಧಿವಂತರು, IT ಮಿನಿಸ್ಟ್ರು ಅಂತ ಹೇಳ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ತೋರಿಸಿದ್ದೀರಾ. ಹೌದು, ನಿಮ್ಮ ಬುದ್ಧಿವಂತಿಕೆ ಮೆಚ್ತೀನಿ. ಈ ಬುದ್ಧಿವಂತಿಕೆ ಗುಲ್ಬರ್ಗಾದಲ್ಲಿ ಹೋಗಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅಭಿವೃದ್ಧಿಯಲ್ಲಿ ತೋರಿಸಿ ನಿಮ್ಮ ಬುದ್ಧಿವಂತಿಕೆನ. ಮೊನ್ನೆ ಮೈಸೂರಲ್ಲಿ ದೂರದ ಗುಲ್ಬರ್ಗಾದಿಂದ ಗೂಳೆ ಬಂದ ಒಂದು ಮಗು ಬಲೂನ್ ಮಾರಕ್ಕೆ ಬಂದಿತ್ತು ಗುಲ್ಬರ್ಗಾದಿಂದ. ಆ ಮಗು ಸತ್ತೋಯ್ತು. ದೊಡ್ಡ ಘಟನೆ ಅದು. ಅದನ್ನು ಮುಚ್ಚಾಕ್ಬಿಟ್ರಿ. ನೀವು ಸೌಜನ್ಯಕ್ಕಾದರೂ ಆ ಮಗು ಮನೆಗೆ ಹೋಗಲಿಲ್ಲ. ಒಂದು ಸೌಜನ್ಯಕ್ಕಾದರೂ ಆ ಮಗು ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆ ಒಂದು ಸಂತಾಪ ಹೇಳಲಿಲ್ಲ. ನೀವು ನಿಮ್ಮಂಥ ಮಾನಸಿಕ ಸ್ಥಿತಿಯುಳ್ಳ, ನೀಚ ಬುದ್ಧಿಯುಳ್ಳ ನೀವು ಏನು ನಿಮ್ಮಿಂದ ರಾಜ್ಯ ಏನು ಅಭಿವೃದ್ಧಿ ಕಾಣ್ಬೋದು? ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮಗೆ ದಯವಿಟ್ಟು ಕಣ್ತರಿಸಲಿ. ಮೊದಲು ನಿಮ್ಮ ಹೆಸರಲ್ಲಿ ಸ್ವಂತಿಕೆಯನ್ನು ಇಟ್ಕೊಳ್ಳಿ. ನೀವು ಪ್ರಿಯಾಂಕಾ ಅನ್ನೋ ಹೆಸರಿಟ್ಟಾಗೆ ಗೊತ್ತಾಯಿತು ನೀವು ಯಾರ ಗುಲಾಮರು ಅಂತ. ಆ ಗುಲಾಮಗಿರಿಯನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತೇಳಿ ಕೇಳ್ಕೊಡ್ತೀನಿ. ಅಂದರೆ ಸರ್, ಇವಾಗ ಈ ಬ್ಯಾನ್ ಮಾಡ್ತೀವಿ ಅಥವಾ ಈ ಪಬ್ಲಿಕ್ ಪ್ಲೇಸಲ್ಲಿ ನಾವು ಮಾಡೋಕ್ಕೆ ಬಿಡಲ್ಲ, RSS ಚಟುವಟಿಕೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ ಕೂಡಲೇ ಸ್ವಯಂ ಸೇವಕರು ಏನಾದರೂ ಹಿಂದೇಟು ಹಾಕ್ತಾರಾ ಅಥವಾ ಸಂಘ ಏನಾದರೂ ಅದರಿಂದ ಹಿಂದೆ ಸರಿಯುತ್ತಾ ಅಂತ ಹೇಳಿ? ಸಾಧ್ಯನೇ ಇಲ್ಲ. ಇವರು ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಜಾಗಗಳಲ್ಲಿ ನಾವು ಈ ಒಂದು ಚಟುವಟಿಕೆ ನಡೆಯೋಕ್ಕೆ ಬಿಡೋದಿಲ್ಲ ಅಂತಾರೆ. ಅರೆ, ನಮಗೆ ಪ್ರೈವೇಟ್ ಶಾಲೆಗಳಿದ್ದಾವೆ ಸ್ವಾಮಿ. ಪ್ರೈವೇಟ್ ಶಾಲೆ ಮಾಲೀಕರು ನಮ್ಮ ಪರವಾಗಿದ್ದಾರೆ. ನಮಗೆ ಮೈದಾನಗಳಿದ್ದಾವೆ, ನಾವು ಮಾಡ್ತೀವಿ. ನಮ್ಮ ಮನೆ ಕಾಂಪೌಂಡಲ್ಲಿ ಮಾಡ್ತೀವಿ ಶಾಖೆ. ಅದನ್ನು ನೀವು ನಿಲ್ಸೋಕ್ಕಾಗಲ್ಲ. ನೀವು ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವು ಯಾರು ಸ್ವಯಂ ಸೇವಕರು ಯಾರೂ ಎದುರಲ್ಲ.
ಇಂಥದ್ದು ಸಂಘ ಸಾಕಷ್ಟು ನೋಡಿದೆ. ಅಂದರೆ ಸಂಘ ಆರಂಭ ಆಗಿದ್ದು ಯಾವುದೇ ಒಂದು ಸ್ಥಳವನ್ನು ನಂಬಿ ಅಂತ ಯಾವುದೇ ಸ್ಥಳ ನಂಬಿಲ್ಲ, ಯಾವುದೇ ವ್ಯಕ್ತಿಯನ್ನು ಕೂಡ ನಂಬಿಲ್ಲ. ಸಂಘ ನಂಬಿರೋದು ಸಾಮಾನ್ಯ ಸ್ವಯಂ ಸೇವಕರನ್ನು. ನಾವು ಸ್ವಯಂ ಸೇವಕರಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಕೆಲಸ ಮಾಡಲಿಕ್ಕೆ ಇದ್ದೀವಿ. ದೇಶ ಯಾವಾಗ ಸಂಕಷ್ಟದಲ್ಲಿತ್ತು ಅವತ್ತು ಮುಂದೆ ಬಂದು ನಿಂತಿರೋದು ಸಂಘ. ಯಾವುದೇ ಒಂದು ನಿಮ್ಮ ಮುಸಲ್ಮಾನ್ ಆರ್ಗನೈಸೇಷನ್ ಆಗಲಿ, ನಿಮ್ಮ ಕ್ರಿಶ್ಚಿಯನ್ ಆರ್ಗನೈಸೇಷನ್ ಆಗಲಿ ಮುಂದೆ ಬರಲಿಲ್ಲ. ಸಂಘ ಕೋವಿಡ್ ಸಮಯದಲ್ಲಿ ಮಾಡಿರೋಂಥ ಕೆಲಸ ಇದೆಯಲ್ಲ, ಅದು ಒಂದು ಮೈಲಿಗಲ್ಲು. ಆ ಅಂಕಿ ಸಂಖ್ಯೆಗಳು ಬೇಕಾದರೆ ತಾವು ಬಂದು ನೋಡಿ, ನಮ್ಮಲ್ಲಿದೆ ಸಂಖ್ಯೆಗಳು ಕೊಡ್ತೀವಿ. ನಾವು ಎಷ್ಟು ಜನರಿಗೆ ನಾವು ಕಿಟ್ ಕೊಟ್ವಿ ಇಡೀ ದೇಶದಲ್ಲಿ. ಇವತ್ತು ದೇಶವನ್ನು ಆಳ್ತಿರೋದೇ ಸಂಘದವರು, ದೇಶದ ಸಂಘದ ಹಿನ್ನೆಲೆ ಉಳ್ಳವರು. ದೇಶದ ಎಲ್ಲೂ ಕೂಡ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಲೂಟಿ ಆಗಲಿಲ್ಲ ಇಂಥ ಒಂದು ಕೋವಿಡ್ ಸಮಯದಲ್ಲಿ. ಅಮೇರಿಕಾ ಅಂತ ದೇಶದಲ್ಲಿ ಸೂಪರ್ ಮಾರ್ಕೆಟು ಲಾಕ್ಡೌನ್ ಮುಗಿದಾಗ, ಲಾಕ್ಡೌನ್ ಫ್ರೀ ಮಾಡಿದಾಗ ಅಲ್ಲಿ ಲೂಟಿಗಳಾದವು. ಆದರೆ ನಮ್ಮ ದೇಶದಲ್ಲಿ ಒಬ್ರಿಗೊಬ್ರು ಕಿತ್ಕೊಂಡು ತಿನ್ನಲಿಲ್ಲ. ಅವ್ರು ಇರೋ ಸ್ಥಳಗಳಿಗೆ ಹೋಗಿ ಅನ್ನವನ್ನು, ಊಟವನ್ನು, ರೇಷನನ್ನು ಎಲ್ಲವನ್ನೂ ಕೊಟ್ಟಿತ್ತು. ಇದು ಸಂಘ ಮಾಡಿದೆ. ಸಂಘ ನೀರು ಹರಿದಂಗೆ, ಎಲ್ಲಿ ಬೇಕಾದರೂ ಹರಿಯುತ್ತದೆ, ಎಲ್ಲಿಗೆ ಬೇಕಾದರೂ ಮುಟ್ತದೆ. ನೀರಿಗೆ ಒಂದು ನಿಯಮ ಇಲ್ಲ ಹರಿಯೋದಕ್ಕೆ. ಅದು ಹರಿಯೋ ಸ್ಥಳ ಎಲ್ಲಿ ಸಿಗ್ತದಲ್ಲ ಹರಿದು ಕೆಲಸ ಮಾಡುತ್ತೆ. ಇದಕ್ಕೆ ಯಾರೂ ನಿರ್ಬಂಧ ಹಾಕೋಕ್ಕಾಗೋದಿಲ್ಲ. ಇದು ನಿಮ್ಮ ಒಂದು ಹಗಲುಗನಸಿನ ತಿರುಕನ ಕನಸು ನಿಮ್ಮದು. ಕೇಂದ್ರದಲ್ಲಿ ನಾವು ಆಡಳಿತಕ್ಕೆ ಬಂದರೆ 100% ನಾವು ನಿಷೇಧ ಮಾಡ್ತೀವಿ, RSS ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಕೇಂದ್ರದಲ್ಲಿ ಆಡಳಿತಕ್ಕೆ ಬರೋದು ತಿರುಕನ ಕನಸು ಅವರಿಗೆ. ಸದ್ಯ ಬಿಹಾರಲ್ಲಿ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ, 2 ಅಂಕಿ ದಾಟಿಬಿಡಲಿ ಅವರು. ಬಿಹಾರಲ್ಲಿ ಅವರು 2 ಅಂಕಿ ದಾಟಿಬಿಡಲಿ ಅವರು. ಅವ್ರ ಯೋಗ್ಯತೆ ಏನು ಅಂತ ಮೊನ್ನೆ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನೋಡಿದ್ದಾರೆ, ಮೊನ್ನೆ ನಡೆದ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ನೋಡಿದ್ದಾರೆ. ಎಂಥ ಸ್ವಾಮಿ ನಿಮ್ಮ ನಾರ್ತ್ ಈಸ್ಟಲ್ಲಿ ನಿಮ್ಮ ಓಲ್ಡ್ ಇದ್ದಿದ್ದು, ಇಡೀ ಆ ಭಾಗದಲ್ಲಿ ನೀವು ಕಾಂಗ್ರೆಸ್ನವರಿದ್ರಿ. ಇವತ್ತೇನಾಗಿದೆ ನಿಮ್ಮ ಪರಿಸ್ಥಿತಿ? ಇವತ್ತೇನಾಗಿದೆ? ಎಷ್ಟು ರಾಜ್ಯದಲ್ಲಿ ಆಡಳಿತದಿದ್ದೀರಾ? ಇಲ್ಲಿ ಇದು ATM ಮಾಡ್ಕೊಂಡಿದ್ದೀರಾ. ಇಲ್ಲಿಂದ ದುಡ್ಡನ್ನು ಪಂಪ್ ಮಾಡಿ ನೀವು ಬಿಹಾರ ಚುನಾವಣೆ ನಡೆಸೋರಿದ್ದೀರಾ. ಆ ವಿಷಯಾಂತರ ಎಲ್ಲಿ ಯಾವಾಗ ಆ ಒಂದು ವೀರೇಂದ್ರ ಪಪ್ಪಿ 300 ಕೋಟಿ ಹಗರಣ ಹೊರಗಡೆ ಬಂತು, ಬಿಹಾರಕ್ಕೆ ದುಡ್ಡು ಕೊಡ್ತಾ ಇದ್ದಾನೆ ಅಂತ, ಅವತ್ತು ಅಲ್ಲಿಂದ ಶುರುವಾಯಿತು ಎಲ್ಲ ವಿಷಯಾಂತರದಲ್ಲಿ ಇವರು ನಿಸ್ಸೀಮ್ರು. ವಿಷಯಾಂತರ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಹಿಂದೆನೇ ರೆಡಿ ಇಟ್ಕೊಂಡಿರ್ತಾರೆ ಇವರು. ಹಾಗಾಗಿ ದಯವಿಟ್ಟು ಜನರನ್ನು ಮೂರ್ಖರು ಮಾಡಬೇಡಿ. ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗೆ ಸೋತಿದ್ದಾರೆ. ಆದರೆ ಮುಂದಿನ ಸಲ ಮಾತ್ರ ನಿಮಗೆ ಎಂಥ ಪರಿಸ್ಥಿತಿ ತಂದಿಡ್ತಾರೆ ಅಂದರೆ ಎಲ್ಲಿದ್ದರೂ ಕಾಂಗ್ರೆಸ್ನವರು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದು ನನ್ನ ಒಂದು ಅಭಿಪ್ರಾಯ. ನನ್ನ ಹೆಸರು ಮಹೇಶು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಸರ್, ಇವಾಗ ಈ ಕರ್ನಾಟಕದಲ್ಲಿ ಪ್ರಸ್ತುತ ಒಂದು ಘಟನೆ ನಡೀತಾ ಇದೆ. RSS ಚಟುವಟಿಕೆಯನ್ನು ಸರ್ಕಾರಿ ಜಾಗಗಳಲ್ಲಿ ನಾವು ಬ್ಯಾನ್ ಮಾಡ್ತೀವಿ, ಚಟುವಟಿಕೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಇದರ ಈ ಒಂದು ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಎಲ್ರಿಗೂ ನಮಸ್ಕಾರ. ನಾನು ಬಾಲ್ಯದಿಂದ ಸ್ವಯಂ ಸೇವಕ. ಅಂದರೆ ನಾನು ಶಾಖೆಗೆ ನಿರಂತರ ಹೋಗಲ್ಲ ಈಗ, ಬಟ್ ಏನನ್ನ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆಲ್ಲ ಜೋಡಿಸ್ಕೊತೀನಿ. ನಾನು ಸಂಘದಲ್ಲಿ ಒಂದು ಹಾಡು ಕಲ್ತಿದ್ದೆ. ಪುಟಿದು ಚಿಮ್ಮುತ್ತಿದೆ ಅಂತರ್ಶಕ್ತಿಯು ಹೃದಯದೊಳಗಿನಿಂದ, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು. ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ ಶುಭವು ಹರವುತ್ತಿದೆ ಶುಭ್ರ ಮುಂಜಾವು ಭಾಸ್ಕರನ ಕಿರಣ ಭಾಷ್ಯ. ಹಬ್ಬಿ ಹರಡುತ್ತಿದೆ ವಿಶ್ವದೆಲ್ಲೆಡೆ ಭಾರತೀಯ ಕೀರ್ತಿಲಾಸ್ಯ. ಅಣುವಿನಲು ಮಾರ್ದಣಿಸುತ್ತಿದೆ ದೇಶಭಕ್ತಿ ಘೋಷ. ಅನುಹರಣಿಸುತ್ತಿದೆ ಮೈಯ ಕಣಕಣವು ಸಂಘ ಮಂತ್ರ ದೀಕ್ಷಾ, ಸಂಘ ಮಂತ್ರ ದೀಕ್ಷಾ. ಸರ್, ಈ ಮೂಲಕ ನಾನು ಏನು ಹೇಳಬೇಕು ಅಂದರೆ, RSSಲ್ಲಿ ಈ ಥರ ಸಾವಿರಾರು ಗೀತೆಗಳು ರಚಿಸಿದ್ದಾರೆ. ಎಲ್ಲ ಗೀತೆಗಳು ಭಾರತ ಮಾತೆನ ಕೊಂಡಾಡುವಂಥ ಗೀತೆ ಮತ್ತು ಒಂದು ವ್ಯಕ್ತಿನ ಮಾಡೆಲ್ ಆಗಿ, ಅಂದರೆ ದೇಶಭಕ್ತಿ ಅಭಿವ್ಯಕ್ತಿ ಮಾಡಬೇಕು ಅಂತ ಸಂಘದಿದು. ಮತ್ತು ನಾವು ಶಾಖೆ ಅಟೆಂಡ್ ಮಾಡುವಾಗ ಆ ಕಾಲದಲ್ಲಿ ಎಲ್ಲ ಪಬ್ಲಿಕ್ ಪ್ಲೇಸ್ ಅಂದರೆ ಗ್ರೌಂಡಲ್ಲೇ ಹೋಗ್ತಾಯಿದ್ವಿ. ಅಲ್ಲಿ ಹೇಳಿದ್ದು ಎಲ್ಲ ಮಕ್ಳಿಗೂ ಸುಸಂಸ್ಕೃತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಇದನ್ನೇ ಸಂಘದಲ್ಲಿ ಹೇಳ್ಕೊಡ್ತಾಯಿದ್ದು. ಅದು ಬಿಟ್ಟರೆ ಬೇರೆನೇ ಹೇಳ್ಕೊಡ್ತಿರಲಿಲ್ಲ. ದೇವ್ರ ಶ್ಲೋಕ ಹೇಳ್ಕೊಡ್ತಾಯಿದ್ರು, ಮತ್ತು ರಾಷ್ಟ್ರಗೀತೆ ಎಲ್ಲ. ಈ ಅನ್ಯ ಮತವನ್ನು ಏನಾದರೂ ನಿಂದಿಸುವಂಥ ಅಥವಾ ಏನೋ ಪ್ರಚೋದನೆ ಕೊಡುವಂಥ ಏನಾದರೂ ಕೆಲಸ ನಡೀತಾ ಇತ್ತು? ಖಂಡಿತ ಇಲ್ಲ ಸರ್. ಯಾರನ್ನ ಆ ಥರ ಹೇಳಿದ್ರೆ ಸಂಘಕ್ಕೆ ಅವ್ರು ಒಂದು ಸತಿ ಬರಬೇಕು. ಸಂಘದಲ್ಲಿ
ಒಂದು ತಿಂಗಳು ಒಂದು ವರ್ಷನೋ ಬಂದು ಹೋದಾಗ ಸಂಘದಲ್ಲಿ ಏನು ಹೇಳ್ತಾರೆ ಅಂತ, ಸಂಘದಲ್ಲಿ ಹೇಳಿದ್ದು ಎಲ್ಲ ಧರ್ಮದ ಹೇಳಿದ್ದು ಮೈನಾರಿಟಿ ಮೋರ್ಚಾ ಇದೆ, ಮುಸ್ಲಿಂ ಜಾಗರಣ ಮಂಚ್ ಅಂತ ಇದೆ, ಎಲ್ಲರೂ ಇದ್ದೀವಿ, ನಾವು ಎಲ್ಲರೂ ಒಂದೇ ಅಂತ ಹೇಳ್ಕೊಡೋರು. ಯಾವತ್ತೂ ಅಲ್ಲಿ ಯಾವುದೇ ದ್ವೇಷ ಆಗಲಿ ರಾಜಕಾರಣ ಆಗಲಿ ಸಂಘದಲ್ಲಿ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಇವಾಗ ಅವ್ರು ಹೇಳ್ತಾರೆ ಸರ್ಕಾರಿ ಜಾಗ ಆಗಲಿ ಪ್ಲೇಗ್ರೌಂಡ್ ಆಗಲಿ ಅಲ್ಲಿ ಇಲ್ಲಿ ಅಂತ. ನಾವೇನು ಮಾಡ್ತಾಯಿದ್ವಿ, ಒಂದು 4 ಜನ ಸೇರ್ತಾಯಿದ್ವಿ, ಒಂದಷ್ಟು ವ್ಯಾಯಾಮ ಹೇಳ್ಕೊಡೋರು, ಆಮೇಲೆ ಅದಾದಮೇಲೆ ಶ್ಲೋಕಗಳು ಹೇಳ್ಕೊಡೋರು. ಇವತ್ತು ಆ ಶ್ಲೋಕಗಳೆಲ್ಲ ನಾನು ನನ್ನ ಮಗಂಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಈ ವಾಹಿನಿ ಮೂಲಕ ಏನು ಹೇಳ್ತೀನಿ, ಇವತ್ತು ನೀವು ನೋಡಿದ್ದೀರಾ ಈ ಕಾಲದ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡಿದ್ದಾರೆ. ಎಲ್ಲ ತಾಯಿ ತಂದೆದಿರಿಗೂ ನಾನು ದಯವಿಟ್ಟು ಕೇಳ್ಕೊತೀನಿ, ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳನ್ನ RSS ಕಳಿಸಿದ್ರೆ ಅವರು ಸುಸಂಸ್ಕೃತರಾಗ್ತಾರೆ, ಆಯಿತಾ, ತಾಯಿ ತಂದೆ ಗೌರವ ಕೊಡೋವಂಥವ್ರು. ಸೊ ದೇಶಭಕ್ತಿ ಬೆಳೆಯುತ್ತೆ. ಇವಾಗ ನಾನು ಏನು ಈ ಹಾಡಿನ ಮೂಲಕ ನಿಮ್ಗೆ ಹೇಳಿದೆ, ಭಾರತೀ ತಾಯಿನ ಮಾಡಿದೆ, ಭಾರತನ ಉನ್ನತಿಗೆ ತಗೊಂಡೋಗ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳು ಭಾರತೀನ ವಿಶ್ವಗುರು ಮಾಡಿದ್ದೀವಿ, ಅದು ಎಲ್ಲರೂ ನೋಡಿದ್ದೀರಾ. ಆ ಥರ ಯಾರೋ ಒಬ್ಬರನ್ನ ಓಲೈಸಿದ್ರೆ ನನಗೆ ರಾಜಕಾರಣದಲ್ಲಿ ಮುಂದೆ ಹೋಗ್ತೀನಿ ಅನ್ನೋ ಒಂದು ವಿಷಯಕ್ಕೋಸ್ಕರ RSSನ ತುಚ್ಛವಾಗಿ ನೋಡ್ತಾ ಇದ್ದಾರೆ. ದಯವಿಟ್ಟು ಅದು ಅವ್ರು ಮಾಡಬಾರ್ದು, ಅವರು ತಿಳ್ಕೊಬೇಕು. ಅವ್ರಿಗೆ ಗೊತ್ತಿದೆ, ಇದು ವಾಸ್ತವ ಸತ್ಯ. ಅವ್ರಿಗೆಲ್ಲ ಪಕ್ಷದಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ. ಇದು ನಾವು ಮಾಡ್ತಾ ಇರೋದು ಬೇರೆ ಯಾರೋ ವ್ಯಕ್ತಿನ ಓಲೈಸಿದರೆ ನನಗೇನೋ ಕೊಟ್ಬಿಡ್ತಾನೆ, ಏನೋ ಮಾಡಿಬಿಡ್ತಾನೆ ಅಂತ. ಅದನ್ನು ಮಾಡಬಾರ್ದು. ನಾನು ಕಳಕಳಿಯಾಗಿ ನನ್ನ ಕರ್ನಾಟಕದಲ್ಲಿ ನಾನೊಬ್ಬ ಕನ್ನಡಿಗ ಆಗಿ ಈ ಸಂಘದ ಹಾಡಿನಲ್ಲಿ ಎಷ್ಟು ಭಾವಪೂರ್ಣವಾಗಿ ಆಡಿದ್ದಾರೆ ಅಂದರೆ, ಪದಗಳು ಅಷ್ಟೇ, ಎಲ್ಲ ತಾಯಂದಿರನ್ನೂ ಸೇರಿ ಕೇಳೋದು, ಮುಂದಿನ ದಿನಗಳಲ್ಲಿ ನೀವು RSS ಶಾಖೆ ಕಳಿಸಿ, ಅವ್ರು ಏನು ಬೇಡ ಅಂತಾರೋ ಅಲ್ಲಿ ಕಳಿಸಿದಾಗ ನೀವು ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಹೊರಗಡೆ ನಿಂತ್ಕೊಂಡು ಯಾರನ್ನೋ ಖುಷಿ ಪಡಿಸೋಕ್ಕೋಸ್ಕರ ಈ ಕೆಲಸ ಮಾಡಬಾರ್ದು ಅಂತ ನಾನು ಅವ್ರಿಗೆ ಈ ಮೂಲಕ ಕೇಳ್ಕೊತೀನಿ. ಸರ್, ಇನ್ನೊಂದು, ಇವಾಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಂತೂ ಶೂನ್ಯ, ಎಲ್ಲ ನಿಂತೋಗಿದೆ. ಇಂಥ ಸಮಯದಲ್ಲಿ ಒಂದೊಂದು ಹೇಳಿಕೆ ನೀಡಿ ಅಥವಾ ಹಿಂದೂ ದೇವಾಲಯಗಳಿರಲಿ, ಹಿಂದೂ ಧರ್ಮದ ಬಗ್ಗೆ, RSS ಬಗ್ಗೆ ಈ ರೀತಿ ಒಂದೊಂದು ಹೇಳಿಕೆ ನೀಡಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರಾ ಅಂತ? ಹೌದು ಸರ್, ಖಂಡಿತವಾಗಿ. ಈಚಿನ ದಿನಗಳಲ್ಲಿ ನೀವೇ ನೋಡಿದ್ದೀರಾ, ನಮ್ಮ ಧರ್ಮಸ್ಥಳ ಆಗಿರ್ಬೋದು, ಆ ಥರ ಭಾಳ ಇಶ್ಯೂಗಳಿದೆ. ಎಷ್ಟೊಂದು ಜನರಿಗೆ ಏನಂದರೆ, ಇವಾಗ ಅಭಿವೃದ್ಧಿ ಅಂದರೆ ಎಕ್ಸಾಂಪಲ್, ಈಗ ನಾವು ಸಾಮಾನ್ಯವಾಗಿ ನ್ಯೂಸಲ್ಲಿ ನೋಡ್ತೀವಿ, ಯಾವುದೋ ಒಂದು AI ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೊರಟೋಯ್ತು, ಅದನ್ನು ತಪ್ಪಿಸೋದು, ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದಕ್ಕೆ ಮುಂಚೆ ಬರುವಾಗ ಕಾಂಗ್ರೆಸ್ ಅವ್ರು ಏನು ಹೇಳಿದರು, ಅವರು ಧೋರಣೆ ನೋಡಿದ್ದೀರಾ ನೀವು, ಪಾಪ ನರೇಂದ್ರ ಮೋದಿ ಅವ್ರನ್ನ ಅವರು ಡಿಕ್ಟೇಟರ್ ಅಂತ ಹೇಳ್ತಿದ್ರು. ಅವರು ಡಿಕ್ಟೇಟರ್ ಅಲ್ಲ, ಸುಮ್ಮನೆ ಗೂಫ್ ಆಫ್ ಮಾಡೋದು. ಮೋದಿಯವರು ಯಾರನ್ನ ಕಾಲು ಮುಗಿದ್ರೆ ಅವ್ರ ಕಾಲಿಗೆ ವಾಪಸ್ ಮುಗ್ತಾರೆ. ಆದರೆ ಇವ್ರ ಭಾಷೆಗಳು, ವಿಚಾರಣೆಗಳು, ಇಲ್ಲಿ ವಾಕ್ ಸ್ವಾತಂತ್ರ್ಯನೇ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲೋಯ್ತು. ಅದು ಮೊದಲು ಇವ್ರು ಹೇಳ್ತಿದ್ರು ಹಂಗೆ ಅಂತ. ಇವಾಗ ಯಾರಿಗೂ ಅಷ್ಟೇ, ಯಾರನ್ನೂ ಏನೋ ಒಬ್ಬ ಹೇಳಿದ್ರೆ ಅವನ್ನ ಟಾರ್ಗೆಟ್ ಮಾಡೋದು. ಯಾರನ್ನು ಟಾರ್ಗೆಟ್ ಮಾಡ್ತಿದ್ದೀರಾ, ಯಾರಿಗೆ ಮಾಡ್ತಾಯಿದ್ದೀರಾ? ಅದೆಲ್ಲ ಇಲ್ಲಿ ನಡೆಯಲ್ಲ. ಅದನ್ನೇ ಹೇಳಿದ್ನಲ್ಲ, ಡೆವಲಪ್ಮೆಂಟ್ ವಿಷಯಕ್ಕೆ ಬಂದರೆ ಏನೂ ಮಾಡ್ತಾಯಿಲ್ಲ. ಅವಾಗ ಏನು ಹೇಳ್ತಾಯಿದ್ರು, ಅಚ್ಚೇ ದಿನ ಎಲ್ಲೋಯ್ತು, ಎಚ್ಚೇ ದಿನ ಹೋಯ್ತು. ಇವಾಗ ಬಂದಿದ್ದಲ್ಲ ಅವ್ರ ಕೈಲಿ ಸರ್ಕಾರ, ಎಲ್ಲಿ ಯಾರಿಗೆ ಕೆಲಸ ಉಣಿಸ್ತಾ ಇದ್ದಾರೆ ಇವರು, ಏನು ಅಭಿವೃದ್ಧಿ ಮಾಡ್ತಾರೆ? ಫ್ರೀ ಬೀಸ್ ಅಂತ ಹೇಳಿ ಫ್ರೀ ಕೊಟ್ಬಿಟ್ಟು ದೇಶದಲ್ಲಿ ಎಲ್ಲರೂ ಭಿಕ್ಷೆ ಬೇಡಂಗೆ ಮಾಡ್ತಾಯಿದ್ದಾರೆ. ಇನ್ನೊಂದು, ಈಗ ಸರ್ಕಾರಿ ಬಸ್ಸಲ್ಲಿ ಸರ್ಕಾರಿ ಡ್ರೈವರ್ಗೂ ಮತ್ತು ಕಂಡಕ್ಟರ್ಗೆ ಒಂದು ಮರ್ಯಾದೆ ಇತ್ತು, ಅವ್ರನ್ನ ಒಡೆಯೋ ಮಟ್ಟಕ್ಕೆ ಕರ್ಕೊಂಡೋಗಿದ್ದಾರಲ್ಲ. ಅನಾಗರಿಕತೆ ಏನು ಅಂತ ಇವರು ಕಲಿಸ್ಕೊಡ್ತಾರೆ ಇವಾಗ. ಕಾಂಗ್ರೆಸ್ ಆಡಳಿತದಲ್ಲೇ ಇದೆಲ್ಲ ಆಗ್ತಾ ಇರೋದು. ಇದು ಮಾಡಬಾರ್ದು. ಆ್ಯಕ್ಚುಲಿ ಇವರು ಅಭಿವೃದ್ಧಿ ಮಾಡಿ, ನಾನು ಇದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ತೋರಿಸಿ ಮತ್ತೊಂದು ಸರಿ ಎಲೆಕ್ಷನ್ ಗೆಲ್ಲಬೇಕು. ಫ್ರೀಯಾಗಿ ಕೊಟ್ಬಿಟ್ಟು ಬರ್ತೀನಿ, ನಾಳೆ ಯಾರೋ ಇನ್ನೊಬ್ಬ ಬರ್ತಾನೆ, ನಾನು ಇನ್ನೂ ಒಂದು 10,000 ಫ್ರೀಯಾಗಿ ಕೊಡ್ತೀನಿ ಅಂತ ಅವ್ನಿಗೆ ಓಟ್ ಹಾಕ್ಬಿಟ್ರೆ ಎಲ್ಲೋ ಹೋಗುತ್ತೆ ನಮ್ಮ ದೇಶ. ಅವಾಗ ಹೇಳಿದ್ದು ಅದು ಅಭಿವೃದ್ಧಿ ಆಗಲ್ಲ. ಇವಾಗ ನಿಮಗೆ ಗೊತ್ತು, ರೀಸೆಂಟಾಗಿ ಗುಂಡಿ ಮುಚ್ಚಿಲ್ಲ, ಮತ್ತೊಂದು ಮುಚ್ಚಿಲ್ಲ ಅಂತಲೇ ನಡೀತಾ ಇದೆ. ದಿನಾ ಬರೀ ಅದೇ ಇದೆ. ಯಾವತ್ತೂ ಒಂದು ದಿವಸನೂ ಇವರು ನೆಮ್ಮದಿಗೆ ಆಳ್ವಿಕೆ ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಇವತ್ತು ಚಿತ್ತಾಪುರ, ಈ ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರ, ಅಲ್ಲಿ RSS ಪಥಸಂಚಲನಕ್ಕೆ ಹಾಕಿರುವಂಥ ಕೇಸರಿ ಬಂಟಿಂಗ್ಸ್, ಬಾವುಟ ಇರಲಿ ಎಲ್ಲವನ್ನು ತೆರವುಗೊಳಿಸಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅವರೇನು ರಾಷ್ಟ್ರಧ್ವಜ ಹಾಕಿದ್ದಾರಾ, ಅದಕ್ಕೋಸ್ಕರ ನಾವು ಕೇಸರಿ ಧ್ವಜನ ಎಲ್ಲ ತೆಗೆದಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನಾನು ಎಲ್ಲೋ ಕೇಳಿದ್ದೀನಿ. ಆ್ಯಕ್ಚುಲಿ ಅವರು ಬೌದ್ಧ ಧರ್ಮ ಸ್ವೀಕರಿಸ್ಕೊಂಡಿದ್ದಾರೆ ಅಂತ ನನಗೆ ನಿಜಾನ ಏನೋ ಗೊತ್ತಿಲ್ಲ. ಅಶೋಕ ಇದ್ದಾರಲ್ಲ, 300 BC ಬಿಫೋರ್ ಪ್ರೈಸು, ಆಯಿತಾ, ಅವರು ಬುದ್ಧನ ಅನುಯಾಯಿಗಳು. ಅವರು ಕಳಿಂಗ ವಾರಲ್ಲೇ ನಾನು ಅಹಿಂಸೆ ಮಾಡಬಾರ್ದು ಅಂದ್ಬಿಟ್ಟು ಅವ್ರು ಆಚೆ ಬಂದು ಹೇಳಿದ್ದು ಅಹಿಂಸೆ ಮಾಡಬಾರ್ದು ಅಂತ ಈ ಮಾರ್ಗದಲ್ಲಿ ಹೋದರು. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ, ಆಯಿತಾ. ನಮ್ಮ ದೇಶದಲ್ಲಿ ಅಂದರೆ ಅಖಂಡ ಭಾರತದಲ್ಲಿ 84,000 ಬುದ್ಧನ ಸ್ತೂಪ ಇತ್ತು. ಅದರಲ್ಲಿ ಬಾಮಿಯಲ್ಲಿ ಏನೋ ಆಯಿತು, ಅದನ್ನು ಅವರು ಹೋಗಿ ವಿಚಾರಣೆ ಮಾಡಬೇಕು, ಅಂಥವ್ರನ್ನ ಟಾರ್ಗೆಟ್ ಮಾಡಬೇಕು. ಇಲ್ಲಿ ಬಂದು ಭಗವಧ್ವಜ ಇದೆಯಲ್ಲ, ಅದು ನಮ್ಮ ಧರ್ಮಧ್ವಜ. ಅದು ಧರ್ಮಧ್ವಜ ಭಾರತ ಧ್ವಜ ಆಗೋಕ್ಕೆ ಮುಂಚೆ ರಾಮನ ಕಾಲದಿಂದ ಇದೆ, ಆಯಿತಾ. ನಾವೆಲ್ಲೇ ಯುದ್ಧಕ್ಕೆ ಹೋಗುವಾಗ ಆ ಭಗವಧ್ವಜ ಉಪಯೋಗಿಸ್ತಾ ಇದ್ವಿ. ಅದನ್ನ ಕೊಟ್ಟು ಅವರು ಕೆಳಗೆ ಹಾಕ್ತೀನಿ ಅಂತ ಹೇಳಿರೋ ಮಾತಾಗಲಿ ಏನೇನು ಆಗಿರ್ಬೋದು, ನೀವು ಹೇಳ್ತಿದ್ದೀರಲ್ಲ, ಅದು ನಮಗೆಲ್ಲ ಮನಸ್ಸಿಗೆ ನೋವಾಗಿದೆ. ಅದನ್ನು ಮಾಡಬಾರ್ದು. ಆ್ಯಕ್ಚುಲಿ ಅದು ಮಾಡಿದ್ರೆ ಅವರು ತಪ್ಪೋದು. ಭಗವಧ್ವಜ ಎಲ್ಲದಕ್ಕೂ ಮೇಲಿರೋದು ಆ್ಯಕ್ಚುಲಿ, ಅಲ್ವಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.